ಇವತ್ತಿನ ಪಕ್ಷ ನಿಷ್ಠೆ ಮತ್ತು ಪಕ್ಷ ನಿಷ್ಠಾವಂತರ ಬಗ್ಗೆ ಕುರಿತು ಒಂದು ಸಿ ಟಿ ರವಿ ಅವರು ಟ್ವೀಟ್ ಮಾಡಿದ್ರು. ಆ ಬಗ್ಗೆ ಮಾತನಾಡಿ ನಮ್ಮ ಜೊತೆ ಮಾಜಿ ಸಚಿವರು ಮತ್ತು MLCಗಳಾದಂಥ ಸಿ ಟಿ ರವಿ ಅವರು ಇದ್ದಾರೆ. ಸರ್, ಇವತ್ತು ಪಕ್ಷ ನಿಷ್ಠೆ ಮತ್ತು ಪಕ್ಷ ನಿಷ್ಠಾವಂತರ ಬಗ್ಗೆ ಟ್ವೀಟ್ ಮಾಡಿದ್ರಿ. ಅದರ ಉದ್ದೇಶ ಮತ್ತು ಈಗಿನ ಪರಿಸ್ಥಿತಿ ತಗ್ಗಟ್ಟಿಗೆ ಮಾಡಿರುವಂಥ ಟ್ವೀಟ್ ಅದು ಅಂತ. ಇಲ್ಲ, ಅನಂತಕುಮಾರ್ ಅವರು ಆಗಾಗ ಹೇಳ್ತಿದ್ದ ಮಾತು, ದಿವಂಗತ ಅನಂತಕುಮಾರ್ ಅವರು, ಅದನ್ನು ನಾನು ಹಂಚ್ಕೊಂಡಿದ್ದೀನಿ. ಅವರು ಡೈರಿ ಪ್ರತಿ ವರ್ಷ ಒಂದಲ್ಲ ಒಂದು ಪ್ರಮುಖ ಕಾರ್ಯಕರ್ತರಿಗೆ ಡೈರಿ ಕೊಡೋರು. ಆ ಡೈರಿನಲ್ಲಿ ಏನಾದ್ರು ಒಂದು ಕೊಟೇಶನ್ ಬರೆದು ಕೊಡೋರು. ಒಂದು ವರ್ಷ ನನಗೆ ಕೊಟ್ಟ ಡೈರಿನಲ್ಲಿ ಈ ಕೊಟೇಶನ್ನ ಬರೆದು ಕೊಟ್ಟಿದ್ದರು. ಪಕ್ಷನಿಷ್ಠೆ ಅನ್ನೋದು ಸನ್ನಿವೇಶದ ಅವಶ್ಯಕತೆ ಆಗಬಾರ್ದು. ಅದು ಪಕ್ಷನಿಷ್ಠೆ ಮತ್ತು ರಾಷ್ಟ್ರನಿಷ್ಠೆ ಅದು ಜೀವನದ ಜೀವಾಳ ಆಗಬೇಕು ಅನ್ನೋದು ಅವರ ಆಶಯ ಆಗಿತ್ತು ಅನಂತಕುಮಾರ್ ಅವ್ರದ್ದು. ಅದನ್ನು ನಾನಿಲ್ಲಿ ಈ ಸಂದರ್ಭದಲ್ಲಿ ಹಂಚ್ಕೊಂಡಿದ್ದೇನೆ. ಸರ್, BJಪಿಯರು ಬಗ್ಗೆ ಆಗಿರ್ಬೋದು ಮತ್ತು ಈ ಥರ ವಿಚಾರಗಳು ಸರ್ಕಾರ ತಾನಾಗೆ ತಾನು ಕೊಟ್ಟರು ಕೂಡ ಬಳಸಿಕೊಳ್ಳದೆ ಕೇವಲ ಒಳ ಪಕ್ಷದಲ್ಲಿ ಗೊಂದಲ ಮತ್ತು ಭಿನ್ನಾಭಿಪ್ರಾಯಗಳಿಂದಲೇ ಈಗಿನ BJಪಿ ಕೂಡಿದೆಯಾ ಅನ್ನೋದು. ಇಲ್ಲ, ಈಗ ನೋಡಿ, ಒಳ್ಳೆಯ ವಿಚಾರ ಅಂದರೆ ಒಳ್ಳೆಯದು. ರಾಜ್ಯಕ್ಕೆ ಕೆಟ್ಟ ವಿಚಾರ, ರಾಜಕಾರಣಕ್ಕೆ ಒಳ್ಳೆಯ ವಿಚಾರ. ಈ ಭ್ರಷ್ಟಾಚಾರ ಮಾಡೋದು ರಾಜ್ಯಕ್ಕೆ ಒಳ್ಳೆಯ ವಿಚಾರ ಅಲ್ಲ. ಈ ಕಾಂಗ್ರೆಸ್ನ ಭ್ರಷ್ಟಾಚಾರ, ಆಳುವ ಪಕ್ಷದ ಲೂಟಿ ರಾಜ್ಯಕ್ಕೆ ಒಳ್ಳೆಯ ಸಂಗತಿ ಅಲ್ಲ. ಅದು ರಾಜಕಾರಣ ಮಾಡೋದಕ್ಕೆ ಒಳ್ಳೆಯ ಸಂಗತಿ. ನಾವು ಅದನ್ನು ಸಂದರ್ಭವನ್ನು ಸದುಪಯೋಗ ಪಡಿಸ್ಕೊಂಡು ಅವ್ರನ್ನ ಕಟಕಟೆಯಲ್ಲಿ ನಿಲ್ಲಿಸುವಂಥ ಅವಕಾಶವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳೋಕ್ಕೆ ಸಾಧ್ಯತೆ ಇತ್ತು. ಅದು ದುಃಖ ಆಗ್ತಾಯಿದೆ. ಸರ್, ಪ್ರತಿ ಆರೋಪ ಬಗ್ಗೆ ನೀವು BJಪಿಯಲ್ಲಿ ನೋಡೋದೆ ಈಗಿನ ಪರಿಸ್ಥಿತಿ ಬಗ್ಗೆ ನೀವೇನು ಹೇಳಕ್ಕೆ ಬರ್ತೀರಾ? ಮತ್ತು ಇಲ್ಲಿವರೆಗೂ ಕೂಡ ಹೈಕಮಾಂಡ್ ಯಾವುದೇ ರೀತಿ ಮಧ್ಯಪ್ರವೇಶ ಆಗಿಲ್ಲ. ನಾವು BJP ಅನ್ನುವಂಥ ಒಂದು ದೋಣಿಲಿದ್ದೀವಿ. ಯಾವ ಕಡೆಯಿಂದ ತೂತು ಕೊರೆದ್ರೂ ಮುಳುಗೋದು ದೋಣಿ. ಇಷ್ಟು MLC ಆದಂತಹ ಸಿ ಟಿ ರವಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹುಲಿ ಜೊತೆ KS ಮಾರಿತನಾಯಕ, ಸಮಯ ನ್ಯೂಸ್, ಬೆಂಗಳೂರು.